ವಿಡಿಯೋ ನೋಡ್ತಿದ್ರೆ ನಿಮಗೆ ವಾರ್ನಿಂಗ್ ಇದು. 11,000 ಅಂದ್ಕೊಳ್ಳಿ, 10,995 ಇದೆ, 11,000 ಬೈ ದ ಎಂಡ್ ಆಫ್ ದ ಡೇ. ನಮ್ಮ ಫ್ಯಾಮಿಲಿ, ನಾನು ಏನೇ ಮಾಡಿದ್ರು ನಮ್ಮ ಫ್ಯಾಮಿಲಿಗೆ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ ಅಷ್ಟೇ. ಯಾರಿಗೂ ಹೇಳ್ದೆ ಕೇಳ್ದಾಗ ಡಿಸಿಷನ್ ತೊಗೊಂಡಿರೋದು ನನ್ನ ತಪ್ಪಾಗಿತ್ತು. ನೀವೊಬ್ರು ಯೂಟ್ಯೂಬರ್ ಫ್ರೆಂಡ್ ಅಂತ ಎಲ್ಲರ ಹತ್ರ ಹೇಳ್ಕೊಬೋದು. ಏನಾಗ್ತಿದೆ ನನ್ನ ಲೈಫಲ್ಲಿ, ಹೆಂಗಾಯಿತು, ಏನಾಯಿತು ಯಾರಿಗೂ ಗೊತ್ತಿಲ್ಲ. ಯಾರನ್ನ ನಂಬೇಡಿ. ಇವತ್ತಿನ ಟಾಪಿಕ್ ಬಂದು 2026 ರೆಸಲ್ಯೂಷನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವ್ರು. ಗೈಸ್, ತುಂಬ ಜನ ಕೇಳ್ತಾ ಇದ್ರಿ 2025 ರೆಸಲ್ಯೂಷನ್ ಆಯಿತು, ಇವಾಗ 2026ಗೆ ಏನು ರೆಸಲ್ಯೂಷನ್ ಅಂತ. ಸೊ ಇಟ್ಸ್ ಆಲ್ಮೋಸ್ಟ್ 15 ಡೇಸ್ ಆಗಿದೆ. 15 ಡೇಸ್ ಆದಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ತುಂಬ ನಡೀತಿದೆ ಲೈಫಲ್ಲಿ. ಸೊ ಅದಕ್ಕೆ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ನೇದಾಗಿ ಹೊಸ ವರ್ಷಕ್ಕೆ ಇವತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಇವತ್ತಿಂದ ಸ್ಟಾರ್ಟು, ಯುಗಾದಿಯಿಂದ ಸ್ಟಾರ್ಟು, ಬಟ್ ಸ್ಟಿಲ್ ವರ್ಷದ ಫಸ್ಟ್ ಹಬ್ಬ. ಅದಕ್ಕೆ ಹೊಸ ಪ್ರಾಡಕ್ಟಿಂದ ಅನ್ಬಾಕ್ಸಿಂಗಿಂದ ಸ್ಟಾರ್ಟ್ ಮಾಡೋಣ. ಇದು ತರಿಸಿ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 2 ಮಂತ್ಸ್ 3 ಮಂತ್ಸ್ವರೆಗೂ ಆಗಿದೆ ಲಿಟ್ರಲಿ. ಮುಂಚೆ ಆದರೆ ಒಂದು ಐಟಮ್ ಆರ್ಡ್ರ್ ಮಾಡಿಬಿಟ್ಟು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡಿರ್ತಾ ಇದ್ವಿ. 2 ಡೇಸಾ 3 ಡೇಸಾ ಯಾವಾಗ ಬರುತ್ತೆ ಅಂತ. ಇವಾಗ ತರಿಸ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ, ಯಾವಾಗ ಓಪನ್ ಮಾಡೋದು ಗೊತ್ತಾಗಲ್ಲ. ಸೊ ನನ್ನ ಹೊಸ ವರ್ಷಕ್ಕೆ ನನ್ನ ಹೊಸ ಗಿಫ್ಟು ಏನು ಅಂದರೆ ನೋಡಿ, ಹೊಸ ಮೈಕ್ ತರಿಸಿದ್ದೀನಿ. ನನ್ನ ಹತ್ರ ಹಳೇದಿತ್ತು, ಸೊ ಅದು ಹಳೇದು ಬೇಡ ಅಂತ ಹೇಳಿ ಹೊಸ ಮೈಕ್ ತರಿಸಿದ್ದೀನಿ. ಇದನ್ನ ಹೆಂಗೆ ಯೂಸ್ ಮಾಡೋದು ಇನ್ನೂ ಗೊತ್ತಿಲ್ಲ. ಇನ್ನು ಇವಾಗ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ಬಾಕ್ಸ್ನ. ಲೆಟ್ಸ್ ಸಿ, ಇಲ್ಲ ಅದ್ರ ಜೊತೆ ಮಾಡೋಣ, ವಾಯ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. 2 minutes ವಿಲ್ ಡೂ ಇಟ್. ಇನ್ನು ಅನ್ಬಾಕ್ಸ್ ಮಾಡ್ಬಿಡೋಣ, ಏನೇನಿದೆ ಅಂತ ನೋಡೋಣ. ಸೊ ಬಾಕ್ಸ್ ಈ ಥರ ಇದೆ, ಡಿಜಿಟೆಕ್ ಅವ್ರದ್ದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 11,000 ಅಂದ್ಕೊಳ್ಳಿ. 10,995 ಇದೆ, 11,000. ಇದು ತರಿಸಿ ತುಂಬ ದಿನ ಆಯಿತು. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಗೈಸ್, ನಿಮಗೋಸ್ಕರನೇ. ಬಟ್ ಏನು ಮಾಡೋದು, ಕಂಟೆಂಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಕಂಟೆಂಟ್ ಎಲ್ಲಿಂದ ಮಾಡೋಣ. ಓಕೆ ಗೈಸ್, ಇದೆ ನೋಡಿ, ನೈಸ್. ಮೈಕ್ ಕ್ಯಾರಿ ಮಾಡೋಕ್ಕೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಬ್ಯಾಗ್ ಒಳಗೆ ಚಾರ್ಜರ್ ಇದೆ. ಓಕೆ, ಐಫೋನ್ಗೆ ಕನೆಕ್ಟ್ ಮಾಡ್ಬೋದು. ಇದು ಸಿ ಪಿನ್ಗೆ, ಇದು ಐಫೋನ್ಗೆ 2 ಸಿ ಪಿನ್ ಕೊಟ್ಟಿದ್ದಾರೆ. ನೈಸ್. ಇವಾಗ ನಮ್ಮ ಮೈಕ್ ಕಡೆ ಬಂದರೆ ಆ್ಯಪ್ ಆ್ಯಂಡ್ ಇನ್ಸ್ಟಾಲೇಷನ್, ಇಲ್ಲ ಸ್ಟೆಪ್ಸ್ ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಅಂತ. ನಾಯ್ಸ್ ಬರಬಾರ್ದು ಅಂದ್ಬಿಟ್ಟು ಇದೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಯೂಸ್ ಮಾಡಿದೆ ನಾನು, ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಮೈಕಿಗೆ ಫಿಟ್ ಮಾಡೋದು. ಆ್ಯಂಡ್ ಇಯರ್ಫೋನ್ಸ್ ಕೂಡ ಕೊಟ್ಟಿದ್ದಾರೆ. 2 ಇಯರ್ಫೋನ್ಸ್ ಕೊಟ್ಟಿದ್ದಾರೆ ಗೈಸ್. ಇಯರ್ಫೋನ್ಸ್ ಅಲ್ವಾ ಇದು? ಬಟ್ ಇದು ಸಿ ಪಿನ್ ಅನ್ಫಾರ್ಚುನೇಟ್ಲಿ. ಇದು ಚಾರ್ಜರ್. ಆ್ಯಂಡ್ ಫೈನಲಿ ನಮ್ಮ ಬಾಕ್ಸ್ ಕಡೆ ಬಂದರೆ ಡಿಜಿಟೆಕ್ ಅವ್ರದ್ದು ಹೊಸ ಬಾಕ್ಸ್. ನೋಡಿ, ವರ್ಷದ ಮೊದಲನೇ ಅನ್ಬಾಕ್ಸಿಂಗ್ ಡಿಜಿಟೆಕ್ ಮೈಕ್ ಅವ್ರದ್ದು. 2 ಮೈಕ್ ಇದೆ, 1 ಮೈಕು, 2 ಮೈಕು. ಇದೇನು? ಓಕೆ, ಇದು ಮೈಕಾ? RX TX. ವಾಟ್ ಈಸ್ RX and TX? ಓಕೆ, 3 ಮೈಕಾ? ಇಲ್ಲ ಚಾರ್ಜ್ ಮಾಡೋದಾ? ಹಾಯ್ ಗೈಸ್, ಬ್ಲೂಟೂತ್ ಕನೆಕ್ಟ್ ಮಾಡಿದೆ. ಐ ಹೋಪ್ ಇವಾಗ ವಾಯ್ಸ್ ಕರೆಕ್ಟಾಗಿ ಬರ್ತಿದೆ ಅಂತ, ಲೈಕ್ ಮೈಕ್ ಥರನೇ.
ಸೊ ಫಸ್ಟ್ ಟೈಮ್ ಮೈಕ್ ಯೂಸ್ ಮಾಡಿರೋದು. ಐ ಮೀನ್ ಇನ್ನೊಂದು ಮೈಕ್ ಎಲ್ಲ ಇತ್ತು ಹಿಂಗೆ ಹಾಕೊಳ್ಳೋಣ. ಓಕೆ ಗೈಸ್, ಕ್ಯಾಮ್ರಾ ಎಲ್ಲ ಫಿಟ್ ಆಯಿತು ಆ್ಯಂಡ್ ಮೈಕ್ ಎಲ್ಲ ಸೆಟ್ ಆಯಿತು. ಆ್ಯಂಡ್ ನಮ್ಮ ಅಸಲಿ ವಿಷಯಕ್ಕೆ, ಕಾಂಟೆಂಟ್, ಇವತ್ತಿನ ಟಾಪಿಕ್ ಬರೋಣ. ಇವತ್ತಿನ ಟಾಪಿಕ್ ಬಂದು 2026 ರೆಸಲ್ಯೂಷನ್. 2026 ರೆಸಲ್ಯೂಷನ್ ಹೋಗಿನ ಮುಂಚೆ ಫಸ್ಟ್ಲಿ 2025ಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಎಲ್ಲ ಚೆನ್ನಾಗೇ ಆಯಿತು. 2025 ನನ್ನ ಫಸ್ಟ್ ರೆಸಲ್ಯೂಷನ್ ಮನೆ ತೊಗೋಬೇಕಾಗಿತ್ತು. ಇವತ್ತು ನಮ್ಮ ಸ್ವಂತ ಮನೇಲಿದ್ದೀವಿ. ಆ್ಯಂಡ್ ಸೆಕೆಂಡ್ ರೆಸಲ್ಯೂಷನ್ ಒಂದು ಕಾರ್ ತೊಗೋಬೇಕಾಗಿತ್ತು. ಒಂದು ಕಾರ್ ಇದೆ. ಆ್ಯಂಡ್ ಥರ್ಡ್ ರೆಸಲ್ಯೂಷನ್ ನಮ್ಮದು ಯೂಟ್ಯೂಬ್ ಚಾನಲ್ 100 ಸಬ್ಸ್ಕ್ರೈಬರ್ಸ್ ಆಗಬೇಕಿತ್ತು ಆ್ಯಂಡ್ ಮೊನಿಟೈಸೇಷನ್ ಆಗಬೇಕಾಯಿತು. ಸೊ 1000 ಸಬ್ಸ್ಕ್ರೈಬರ್ಸ್, 1100 ಸಬ್ಸ್ಕ್ರೈಬರ್ಸ್ ಇದ್ದೀವಿ. ಸೊ ಎಲ್ಲ ಚೆನ್ನಾಗೇ ಆಯಿತು. ಬಟ್ ಒನ್ ಥಿಂಗ್, ಫಿಟ್ನೆಸ್ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದು ತುಂಬ ಸಿಕ್ಕಾಪಟ್ಟೆ ವೈರಲ್ ಆಯಿತು. ರೀಸೆಂಟಾಗಿ ಫಿಟ್ನೆಸ್ ಚಾಲೆಂಜ್ ಮಾಡಿದ್ದೆ, ಈ ಥರ ಬಾಡಿ ಮಾಡ್ತೀನಿ ಅಂತ. ಬಟ್ ಅದೊಂದು ಆಗಲಿಲ್ಲ. ಅದು ಈ ಇಯರ್ಗೆ ಮಾಡೋಣ ಅಂತ ಮತ್ತೆ ಡಿಸೈಡ್ ಮಾಡ್ತಾ ಇದ್ದೀನಿ. 2025 ಎಲ್ಲ ಸೂಪರ್ ಆಗಾಯಿತು. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ನನಗೆ ಅಂತ ಮಾಡಿಕೊಂಡೆ ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಅಂತ ತುಂಬ ಒಳ್ಳೆ ಕೆಲಸ ಆಯಿತು. ಆ್ಯಂಡ್ ಒಂದೇ ಒಂದು ಕೆಟ್ಟದಾಯಿತು. ಇಟ್ ವಾಸ್ ಅ ರಿಯಲಿ ಬ್ಯಾಡ್. 2025 6 ಮಂತ್ಸ್ ಆದಮೇಲೆ ಇಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಫಾರ್ ಮೀ. ಅದು ಮುಂದೆ ವೀಡಿಯೋಸ್ ಬರುತ್ತೆ ಅಂತ ಹೇಳಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಹೇಳಿದ್ದೀನಿ. ಆ್ಯಂಡ್ ಅತಿ ಶೀಘ್ರದಲ್ಲೇ ಆ ವೀಡಿಯೋಸ್ ಬರುತ್ತೆ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ನಿಮ್ಮ ಮುಂದೆ ತಂದಿಡ್ತೀನಿ. ಏನಕ್ಕೆ ಏನಾಯಿತು ಅಂತ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಏನಾಗ್ತಿದೆ ನನ್ನ ಲೈಫಲ್ಲಿ, ಹೆಂಗಾಯಿತು, ಏನಾಯಿತು ಯಾರಿಗೂ ಗೊತ್ತಿಲ್ಲ. ಸೊ ಬಿಕಾಸ್ ಐ ಡೋಂಟ್ ವಾಂಟ್ ಎನಿ ಒನ್ ಟು ಜಡ್ಜ್ ಮೀ, ಬಿಕಾಸ್ ಅದರಲ್ಲಿ ನನ್ನ ತಪ್ಪಿತ್ತು. ಅದಕ್ಕೆ ತಪ್ಪು ಅಂದರೆ ನಾನು ತಪ್ಪು ಮಾಡಿರೋದಲ್ಲ, ಯಾರಿಗೂ ಹೇಳ್ದೆ ಕೇಳ್ದಂಗೆ ಡಿಸಿಷನ್ ತೊಗೊಂಡಿರೋದು ನನ್ನ ತಪ್ಪಾಗಿತ್ತು. ಸೊ ಅದಕ್ಕೆ ಯಾರು ನನ್ನ ಜಡ್ಜ್ ಮಾಡಬಾರ್ದು ಅಂತ ನಾನು ಯಾರಿಗೂ ಹೇಳಿರಲಿಲ್ಲ. ಬಟ್ ಸ್ಟಿಲ್ ಇಷ್ಟೊಂದೆಲ್ಲ ನನಗಾಗಿದೆ, ಇದೇ ಥರ ಬೇರೆಯವ್ರಿಗೆ ಆಗಬಾರ್ದು ಅಂದ್ಬಿಟ್ಟು ನಿಮ್ಮ ಮುಂದೆಲ್ಲ ಸ್ಟೋರಿ ಇಡ್ತೀನಿ ಅತಿ ಶೀಘ್ರದಲ್ಲಿ. ಇನ್ನೊಂದು ಸ್ವಲ್ಪ ದಿನ ನನ್ನ ಕೆಲಸ ಏನಿದೆ ಅಲ್ಲೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆಲ್ಲ ಒಂದೊಂದೇ ಪಾರ್ಟಾಗಿ ವೀಡಿಯೋಸ್ ರಿಲೀಸ್ ಮಾಡ್ತೀನಿ. ಅದಕ್ಕೆಲ್ಲದಕ್ಕೂ ಕಾರಣ ಒಂದು ಪರ್ಸನ್ನು. ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ವಾರ್ನಿಂಗ್, ಇದು ವಿಡಿಯೋ ಬರುತ್ತೆ, ಇನ್ಮೇಲಾದರೂ ನಿಲ್ಲಿಸು ನೀವು ಮಾಡ್ತಾ ಕೆಲಸ ಎಲ್ಲ. ಸೊ 2026 ರೆಸಲ್ಯೂಷನ್ಗೆ ಬರೋಣ. 2026 ರೆಸಲ್ಯೂಷನ್ಗೆ ಹೋಗಿನ ಮುಂಚೆ 2025 ರೆಸಲ್ಯೂಷನ್ಗಳ ಬಗ್ಗೆ ಮಾತಾಡಬೇಕು. ತುಂಬ ಜನ 2025 ಒಂದೊಂದೇ 3 ಮಂತ್ಸ್ಗೊಂದ್ಸರಿ, 6 ಮಂತ್ಸ್ಗೊಂದ್ಸರಿ ಆ ಥರ ಎಲ್ಲ ಒಂದೊಂದೇ ಕಂಪ್ಲೀಟ್ ಮಾಡ್ಕೊಂಬಂದೆ. ಅದೆಲ್ಲ ಆದಮೇಲೆ ಇದೆಲ್ಲ ಫಸ್ಟೇ ಹೇಳಿದ್ದೆ ನಾನು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ರೆಸಲ್ಯೂಷನ್ ಅಂತ. ಬಟ್ ಅದು ಸ್ವಲ್ಪ ಜನ ನಂಬಿಲ್ಲ, ಸ್ವಲ್ಪ ಜನ ಕಮೆಂಟೆಲ್ಲ ಹಾಕಿದ್ರು. ಅವ್ರಿಗೆ ರೀಸೆಂಟಾಗಿ ರಿಪ್ಲೈ ಕೂಡ ಕೊಟ್ಟಿದ್ದೀನಿ, ಇದು ಲಾಸ್ಟ್ ಇಯರೇ ಮಾಡಿರೋ ವೀಡಿಯೋ ಅಂತ. ಮುಂಚೆ ಎಲ್ಲ ಹೇಳ್ಬಿಟ್ಟು ಮಾಡಿದ್ದೆ. ನಾನು ಅದನ್ನ ಹೇಳಿರಲಿಲ್ಲ ಅಂದಿದ್ರೆ ಇವಾಗ ಅದನ್ನೇ ಇದು ಮಾಡ್ಕೊತಾ ಇದ್ರು ಅವರು. ಸುಮ್ಮನೆ ಫ್ಲೋಲ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ನಾನು ಏನು ಹೇಳ್ತೀನಿ ಅದನ್ನ ಮಾಡ್ತೀನಿ. ಸೊ ಅದಕ್ಕೆ ಅದೇ ಪ್ರೂಫ್ ವೀಡಿಯೋ. ಸೊ ಇವಾಗೂ ಅಷ್ಟೇ, ಇದು ಹೇಳ್ದೆ ಮಾಡಬೇಕು ಅಂದ್ಕೊಂಡಿದ್ದೆ. ಲೈಕ್ ಈ ಥರ ಜನ ಮಾತಾಡ್ತಾರೆ ಅಂದ್ಬಿಟ್ಟು 2026 ರೆಸಲ್ಯೂಷನ್ ತಗೊಂಡು ಹೇಳ್ಬಿಟ್ಟು ಹಂಗೆ ಮಾಡ್ತೀನಿ. ಇದು ನಮಗೆ 2025 ಇತ್ತು. 2026 ಫಸ್ಟ್ ರೆಸಲ್ಯೂಷನ್ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓನ್ ಬಿಸ್ನೆಸ್ ಹೆಂಗಿರಬೇಕು ಅಂದರೆ, ಲೈಕ್ ಅದು ಓನ್ ಬಿಸ್ನೆಸ್ ನಾನು ಒಬ್ಬನೇ ಮಾಡ್ತೀನಿ ಅಂತಲ್ಲ. ಐದರ್ ನಮ್ಮ ಮಮ್ಮಿಗೆ ಏನಾದರೂ ಓನ್ ಬಿಸ್ನೆಸ್ ಮಾಡ್ಬೋದು, ಇಲ್ಲ ನಮ್ಮ ಡ್ಯಾಡಿಗೆ ಏನಾದರೂ ಓನ್ ಬಿಸ್ನೆಸ್ ಮಾಡಿಸ್ಕೊಡ್ಬೋದು, ಇಲ್ಲ ನಾನೇ ಏನಾದರೂ ಓನ್ ಬಿಸ್ನೆಸ್ ಮಾಡ್ಬೋದು, ಇಲ್ಲ ನಮ್ಮ ಅಣ್ಣ ಏನಾದರೂ ಓನ್ ಬಿಸ್ನೆಸ್ ಮಾಡ್ಬೋದು. ಈ ಥರ ಏನಾದರೂ ನಮ್ಮ ಕಡೆಯಿಂದ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ. ಈ ಡಿಸಿಷನ್ ಏಕೆ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರೋಂಗೆ ನಾವು ಮಿಡಲ್ ಕ್ಲಾಸಿಂದ ಬಂದಿರೋರು. ಮಿಡಲ್ ಕ್ಲಾಸ್ ಅವ್ರು ಯಾರೇ ಆದರೂ ಫುಲ್ ಕ್ಯಾಶ್ ಕೊಟ್ಟು ಮನೆ ತೊಗೊಳ್ಳೋರು ಯಾರು ಇರೋಲ್ಲ, ನನಗೆ ಗೊತ್ತಿರೋ ಹಂಗೆ. ಸೊ ನಾವು ಅಷ್ಟೇ ಲೋನ್ ಹಾಕ್ಸ್ಕೊಂಡು ಮನೆ ತೊಗೊಂಡಿದ್ದೀವಿ. ಆ ಲೋನ್ ಎಲ್ಲ ಕ್ಲಿಯರ್ ಆಗೋಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬರೋ ಸ್ಯಾಲ್ರಿಯಿಂದ ಅದು ಲೋನ್ ತೀರ್ಸೋದಷ್ಟು ಈಸಿ ಅಲ್ಲ. ಸೊ ಅದರಿಂದ ಓನ್ ಬಿಸ್ನೆಸ್ ಇದ್ದರೆ ಅದರಿಂದನೂ ಇನ್ಕಮ್ ಬರ್ಬೋದು ಅಂತ ಓನ್ ಬಿಸ್ನೆಸ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಅದು ನನ್ನ ಫಸ್ಟ್ ರೆಸಲ್ಯೂಷನ್ 2026. ಆ್ಯಂಡ್ ನೆಕ್ಸ್ಟ್ ಇನ್ನು ನನ್ನ ಸೆಕೆಂಡ್ ರೆಸಲ್ಯೂಷನ್ ಏನು ಅಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಈ ಸರಿ ದೊಡ್ಡದಾಗೆ ಮಾಡೋಣ ಅಂತ 100K ಫಾಲೋವರ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
100K 1,00,000 ಜನ ನನ್ನ ಫ್ಯಾಮಿಲಿ ಆಗಬೇಕು ಅಂತ ಆಸೆ ಇದೆ. ಮಾರನ ಅಥವಾ ಡೈನೋಸರ್ಕೋ ಮಾರನ ಅಂತ ಈ ಸಾರಿ 100Kಗೆ ಟಾರ್ಗೆಟ್ ಇಟ್ಟಿದ್ದೀನಿ. ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ಗೆ ನಾನೇನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಯಾಕಂದರೆ ನನ್ನ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡಬೇಕಾಗಿತ್ತು ಅದಕ್ಕೆ. ಸೊ ಈ ಸರಿ ನನ್ನ ಸೆಕೆಂಡ್ ರೆಸಲ್ಯೂಷನ್ ಇನ್ಸ್ಟಾಗ್ರಾಮಲ್ಲಿ 100K ಫಾಲೋವರ್ಸ್ ಆಗಬೇಕು. ನಿಮಗೆ ಅದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಎಲ್ಲ ಕೊಟ್ಟು ನಿಮಗೆ ಎಂಟರ್ಟೈನ್ ಮಾಡ್ತೀನಿ. ನೀವು ಹಂಗೆ ಸಪೋರ್ಟ್ ಮಾಡಿ, ನನ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಥರ್ಡ್ ರೆಸಲ್ಯೂಷನ್ ಬಂದು ಯೂಟ್ಯೂಬ್ ಗೈಸ್. ಯೂಟ್ಯೂಬ್ ಈಸ್ ಎ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಐ ವಿಲ್ ಎಂಕರೇಜ್ ಎವ್ರಿ ಒನ್ ಟು ಸ್ಟಾರ್ಟ್ ಕಂಟೆಂಟ್ ಕ್ರಿಯೇಷನ್. ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ, ಒಳ್ಳೊಳ್ಳೆ ಟಾಪಿಕ್ಸ್ ಕೊಡಿ, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿ. ನೋಡ್ತಾ ಇರೋರು ನೀವು ಕೂಡ ವೀಡಿಯೋ ಮಾಡಿ ದುಡ್ಡು ಮಾಡ್ಬೋದು. ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಬೇಡಿ. ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವೀಡಿಯೋ ಸ್ಟಾರ್ಟ್ ಮಾಡಿ. ಅದೆಲ್ಲರಿಗೂ ಯೂಸ್ಫುಲ್ ಆಗಬೇಕು, ಆವಾಗ ನಿಮಗೂ ಒಂದು ಸಪೋರ್ಟ್ ಸಿಗುತ್ತೆ. ಸೊ ಇದು ನನ್ನ ಥರ್ಡ್ ರೆಸಲ್ಯೂಷನ್. ಇನ್ಸ್ಟಾಗ್ರಾಮಲ್ಲಿ ಸಿಗೋಷ್ಟು ರೀಚ್ ಯೂಟ್ಯೂಬಲ್ಲಿ ಸಿಗೋಲ್ಲ, ಅದಕ್ಕೆ ಯೂಟ್ಯೂಬ್ಗೆ ಈ ಸರಿ ನಾನು ಅಂದ್ಕೊಂಡಿರೋದು ಒಂದು 3K ಸಬ್ಸ್ಕ್ರೈಬರ್ಸ್ ಇಲ್ಲ, ಅಷ್ಟೊಂದು ಆಗಲ್ಲ ಗೈಸ್. 1,000 ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ 1 ವರ್ಷ ಆಗಿದೆ. ಸೊ ಇವಾಗ ನಾವು 2K ಸಬ್ಸ್ಕ್ರೈಬರ್ಸ್ ಇಟ್ಕೊಳ್ಳೋಣ. 6 ಮಂತ್ಸಲ್ಲಿ ಚೇಂಜ್ ಆದರೂ ಆಗ್ಬೋದು. ನೀವು ಹಿಂಗೆ ಸಪೋರ್ಟ್ ತೋರಿಸ್ತಿದ್ರೆ ಆಲ್ಮೋಸ್ಟ್. ನನ್ನ ಥರ್ಡ್ ರೆಸಲ್ಯೂಷನ್ ಬಂದು ಯೂಟ್ಯೂಬಲ್ಲಿ 2K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವೊಬ್ಬರು ವ್ಲಾಗರ್ ಫ್ರೆಂಡ್ ಅಂತ ಎಲ್ಲರ ಹತ್ರ ಹೇಳ್ಕೊಬೋದು, ನೀವೊಬ್ರು ಯೂಟ್ಯೂಬರ್ ಫ್ರೆಂಡ್ ಅಂತ ಎಲ್ಲರ ಹತ್ರ ಹೇಳ್ಕೊಬೋದು. ನಾನು ಎಲ್ಲರ ಹತ್ರ ಇಂಟರಾಕ್ಟ್ ಆಗ್ತೀನಿ, ಎಲ್ಲರಿಗೂ ರೆಸ್ಪಾಂಡ್ ಮಾಡ್ತೀನಿ. ಸೊ ತುಂಬ ಜನ ಅಂದ್ಕೊಂಡಿದ್ದಾರೆ ನನಗೆ ತುಂಬ ಫಾಲೋವರ್ಸ್ ಇದ್ದಾರೆ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾವು ಮೆಸೇಜ್ ಮಾಡೋದು ರಿಪ್ಲೈ ಮಾಡ್ತಾರಾ ಇಲ್ವಾ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾರೇ ಮೆಸೇಜ್ ಮಾಡೋದು ರಿಪ್ಲೈ ಮಾಡ್ತೀನಿ, ರೆಸ್ಪಾಂಡ್ ಮಾಡ್ತೀನಿ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ಕೆಲಸ ಈ ವಿಡಿಯೋಸ್ ಎಡಿಟಿಂಗ್ ಇದರಲ್ಲಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಬಟ್ ಎಲ್ಲರಿಗೂ ಪ್ರತಿಯೊಬ್ಬರು ರಿಪ್ಲೈ ಮಾಡ್ತೀನಿ. ಸೊ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಜನ್ರೇಷನ್ ಇದ್ದೀವಿ ಅಂದರೆ ನಮ್ಮ ಹೀರೋಸ್ದೆಲ್ಲ 500 crores 600 crores ಇಲ್ಲ 100 crores 200 crores ಅವ್ರದ್ದು ಸ್ಯಾಲ್ರಿ ಇರುತ್ತೆ. ನಮ್ಮದು 20-25 ಸಾವಿರ ಸ್ಯಾಲ್ರಿ ಇರುತ್ತೆ. ನಾವು ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಹೀರೋ ಮೂವಿ ಹಿಟ್ಟಾಗುತ್ತಾ ಇಲ್ವಾ ಅಂತ. ಬಟ್ ಹಿಟ್ಟಾದರೂ ಫ್ಲಾಪ್ ಆದರೂ ಅವ್ರಿಗೆ 150 crores 200 crores ಇದ್ದೇ ಇರುತ್ತೆ. ನಮಗೆ ಇಲ್ಲಿ ಸ್ಯಾಲ್ರಿ ಬರೋದು 20-25 ಸಾವಿರ ಅಷ್ಟೇ. ದಿಸ್ ಈಸ್ ವಾಟ್ ವಿ ಆರ್ ಲಿವಿಂಗ್ ಇನ್. ನಾನು ಹೇಳ್ತಾ ಇದ್ದೆ ಅಂದರೆ ನಾವು ಆ ಥರ ಜನ್ರೇಷನಲ್ಲಿ ಇದ್ದೀವಿ ಇವಾಗ ಅಂತ. ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಿ ವಿಡಿಯೋ ಕ್ರಿಯೇಷನ್. ಬಟ್ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಇದನ್ನ ಸೈಡಾಗಿ ಇಟ್ಕೊಂಡು ಮೇನ್ ಒಂದು ಜಾಬ್ ಇರಲೇಬೇಕು. ಅವಾಗೆ ನೀವು ಕನ್ಸಿಸ್ಟೆಂಟ್ ಆಗಿರೋಕ್ಕಾಗೋದು. ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನೊಂದು 3 ರೆಸಲ್ಯೂಷನ್ಸ್ ಆಯಿತು. 4th ರೆಸಲ್ಯೂಷನ್ ತುಂಬ ದೊಡ್ಡದು. ಸೊ ನಾವು ಇವಾಗ ಏನಿದ್ದೀವಿ ನಮ್ಮದು ಇಂಡಿಪೆಂಡೆಂಟ್ ಹೌಸು, ಲೈಕ್ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಇರೋದು. ಅದಕ್ಕೆ ಇನ್ನು 2 floors ಕಟ್ಸ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ. ಅದಷ್ಟು ಈಸಿ ಅಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ರಾಂಗ್. ನಾವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಯಾವತ್ತಾರು ಒಂದಿನ. 2025 ಯಾವ್ದು ಕಂಪ್ಲೀಟ್ ಆಗಿದೆ ನನ್ನ 5th ರೆಸಲ್ಯೂಷನ್, ಅದೇ ನನ್ನ ಫಿಟ್ನೆಸ್ ಗೈಸ್. ಈ ವರ್ಷ ಫಿಟ್ನೆಸ್ ಮೇಲೆ ಫೋಕಸ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಇಯರ್ ಏನಕ್ಕೆ ಫೋಕಸ್ ಮಾಡಿಲ್ಲ ಅಂತ ಅದಕ್ಕೂ ರೀಸನ್ ಹೇಳ್ತೀನಿ. ಅದೆಲ್ಲ ಆಗಿದ್ದು ಒಂದು ಪರ್ಸನಿಂದ. ಸೊ ಲಿಟ್ರಲಿ ಲೈಕ್ 6 months ನನಗೆ ನನ್ನ ಮೆಂಟಲ್ ಹೆಲ್ತ್ ಒಂಚೂರು ಸರಿ ಇರಲಿಲ್ಲ. ಬಟ್ ಎಲ್ಲ ವೀಡಿಯೋಸು, ವ್ಲಾಗ್ಸ್, ಇನ್ಸ್ಟಾಗ್ರಾಮ್ಸ್ ಎಲ್ಲ ರೀಲ್ಸ್ ಎಲ್ಲ ಬರ್ತಾಯಿತ್ತು. ಬಟ್ ನನ್ನ ಇದು ಪ್ರೊಫೆಷ್ನಲ್ ಬಿಟ್ಟು ನನ್ನ ಪರ್ಸ್ನಲ್ ಬಿಟ್ಟು ಪ್ರೊಫೆಷ್ನಲ್ ಹಂಗೆ ಗುರು ಆಗಲಿ ಅಂದ್ಬಿಟ್ಟು ಅದೆಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದಿದ್ದು. ಬಟ್ ಈ ಸರಿ ಅದೆಲ್ಲ ಆಗಿದೆ. ಈ ಥರ ಆಗಿರೋದಕ್ಕೆ ಕಾರಣ ಆಗಿರೋರನ್ನ ಸುಮ್ಮನೆ ಬಿಡೋಲ್ಲ, ಏನಾದರೂ ಒಂದು ಮಾಡೋಣ ಲೀಗಲಾಗಿ. ಅದರಿಂದ 2026 ನಾನು ಅಂದ್ಕೊಂಡಿದ್ದೀನಿ ನಮಗೆ ಫಿಟ್ ಬಾಡಿ, ಒಂದೊಳ್ಳೆ ಫಿಟ್ನೆಸ್ನ ಮೇಂಟೈನ್ ಮಾಡಿ 2027 ನಿಮ್ಮ ಬಾಡಿ ರಿವೀಲ್ ಮಾಡ್ತೀನಿ. 1 year ಟೇಕ್ಸ್ ಟೈಮ್. ಬಟ್ ಐ ನೋ 1 year ಅದಾಗಲ್ಲ ಅಂತ. ನಾನು ಈ ಟ್ರಾವೆಲಿಂಗಲ್ಲಿ ನನ್ನ ಡಯಟ್ ಮೇಂಟೈನ್ ಮಾಡಿಕೊಂಡು ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಆ್ಯಂಡ್ ನನ್ನ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗ್ತಿದೆ. ಆ್ಯಂಡ್ ಇವಾಗಿರೋ ಸಿಚುವೇಷನಲ್ಲಿ ಅದೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ದೀಸ್ ಆರ್ ಮೈ ರೆಸಲ್ಯೂಷನ್ಸ್. Number 1 is my own business. Number 2, Instagram 100K followers. Number 3 is YouTube 2K subscribers. And number 4, ನಮ್ಮ ಮನೆ. Number 5 is ನಮ್ಮ ಅಣ್ಣ ಇದ್ದಾರೆ ಗೈಸ್. ನಮ್ಮ ಅಣ್ಣಂಗೆ ಮದುವೆ ಮಾಡಿಸ್ಬೇಕು.
ಗ್ರ್ಯಾಂಡಾಗಿ ಮಾಡಿಸ್ಬೇಕು, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿಸ್ಬೇಕು. ಏನೋ ಲೋನೆಲ್ಲ ಇದೆ, ಮನೆಯದು ಅದು ಇದು ಅಂತ, ಬಟ್ ಮದುವೆ ಅನ್ನೋದು ಒಂದೇ ಸರಿ ಬರೋದು. ನಾನು ಗ್ರ್ಯಾಂಡಾಗಿ ಮದುವೆ ಮಾಡಿಸ್ಬೇಕು ಅಂತ ನನಗೆ ಆಸೆ ಇದೆ. ನಮ್ಮ ಅಣ್ಣಂಗೆ ಗ್ರ್ಯಾಂಡಾಗಿ ಮದುವೆ ಮಾಡಿಸ್ಬೇಕು ಈ ವರ್ಷ ಅವ್ರ ನೆಕ್ಸ್ಟ್ ವರ್ಷ. ಅದೊಂದು ಡ್ರೀಮ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ 6th ರೆಸಲ್ಯೂಷನ್ ಏನಂದರೆ, ಈ ಸರಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಲೇಬೇಕು ಯಾವುದಾದ್ರೂ ಒಂದು. ಲಾಸ್ಟ್ ರೆಸಲ್ಯೂಷನ್ ಬಂದು, ಇಟ್ಸ್ ನಾಟ್ ರೆಸಲ್ಯೂಷನ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ಮೈ ಪೇರೆಂಟ್ಸ್ ಹ್ಯಾಪಿ, ನನ್ನ ಫ್ಯಾಮಿಲಿ ಅಷ್ಟೇ. ಬೈ ದ ಎಂಡ್ ಆಫ್ ದ ಡೇ ನನಗೆ ಎಷ್ಟೋ ಜನ ಫ್ರೆಂಡ್ಸ್ ಇದ್ದರು, ರಿಲೇಟಿವ್ಸ್ ಇದ್ದರು, ನಾವೆಲ್ಲ ಒಟ್ಟಿಗೆ ಎಂಜಾಯ್ ಮಾಡಿದ್ರು. ಬೈ ದ ಎಂಡ್ ಆಫ್ ದ ಡೇ ನಮ್ಮ ಫ್ಯಾಮಿಲಿ, ನಾನು ಏನೇ ಮಾಡಿದ್ರು ನಮ್ಮ ಫ್ಯಾಮಿಲಿಗೆ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ ಅಷ್ಟೇ. ದೇ ಆರ್ ವೆರಿ ಇಂಪಾರ್ಟೆಂಟ್ ಟು ಮೀ. ಸೊ ನೀವು ಅಷ್ಟೇ, ಫ್ಯಾಮಿಲಿ ಅವರ್ ಎವ್ರಿಥಿಂಗ್. ಎಷ್ಟೇ ಜನ ಇದ್ದರೂ ನಿಮ್ಮ ಫ್ಯಾಮಿಲಿ ಫಸ್ಟ್ ಇರುತ್ತೆ, ಅದಾದಮೇಲೆ ಬೇರೆಯವರು ಅಷ್ಟೇ. ನಿಮ್ಗೆ ಯಾವುದೇ ಬೆಸ್ಟ್ ಫ್ರೆಂಡ್ಸ್ ಇದ್ದರು, ಯಾವುದೇ ಗರ್ಲ್ ಫ್ರೆಂಡ್ಸ್ ಇದ್ದರು, ಬಾಯ್ ಫ್ರೆಂಡ್ಸ್ ಇದ್ದರು, ಯಾರೇ ಇದ್ದರು, ಫಸ್ಟ್ ನಿಮ್ಮ ಫ್ಯಾಮಿಲಿ, ಆಮೇಲೆಲ್ಲ ಬೇರೆ, ಅದಾದಮೇಲೆ ಎಲ್ಲರಿಗೂ ಬರ್ತಾರೆ. ಸೊ ಅವ್ರನ್ನ ಈ ವರ್ಷ ಸಿಕ್ಕಾಪಟ್ಟೆ ಖುಷಿಯಾಗಿ ಎಲ್ಲ ಕಡೆ ಟ್ರಿಪ್ ಕರ್ಕೊಂಡೋಗಿ ಎಂಜಾಯ್ ಮಾಡಿಸ್ಬೇಕು ಅಂತ ಇದ್ದೀನಿ. ದಟ್ ಈಸ್ ಮೈ ಲಾಸ್ಟ್ ರೆಸಲ್ಯೂಷನ್. ಅವರು ಯಾವುದೂ ಪ್ಲೇಸಸ್ಗೆಲ್ಲ ಹೋಗಿಲ್ಲ, ಸೊ ಅವ್ರ ಡ್ರೀಮ್ಸ್ನ ನಾನು ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೇನೇನು ಡ್ರೀಮ್ಸ್ ಇದೆ ಅಂತ ಕೇಳಿಕೊಂಡು ಅವ್ರ ಡ್ರೀಮ್ಸ್ನ ನಾವು ಕಂಪ್ಲೀಟ್ ಮಾಡೋಣ. ದಿಸ್ ವಾಸ್ ಆಲ್ ಅಬೌಟ್ ಮೈ ರೆಸಲ್ಯೂಷನ್ಸ್ ಫಾರ್ 2026. ಆ್ಯಂಡ್ ಈ ವಿಡಿಯೋ ಮಾಡೋಕ್ಕೆ ತುಂಬ ಟೈಮ್ ಆಯಿತು, ಬಿಕಾಸ್ ಹೇಳಿದ್ನಲ್ಲ, ಒಂದು ಸಿಕ್ಕಾಪಟ್ಟೆ ನನಗೆ ಒಂದು ಪರ್ಸನಿಂದ ಸಿಕ್ಕಾಪಟ್ಟೆ ನನಗೆ ತಲೆನೋವಾಯಿತು. ಅದು ಲಾಸ್ಟ್ 6 months ಅದೆಲ್ಲ ಸ್ಟೋರಿ ಏನು ಅಂತ ನಿಮಗೆ ನೆಕ್ಸ್ಟ್ ಪ್ರತಿಯೊಂದು ಲೈಕ್ ಪಾರ್ಟ್ ವೈಸ್ ಇಲ್ಲ ಸೀಸನ್ ವೈಸ್ ಬರುತ್ತೆ. ಅದು ಯಾರು ಅಂತ ನಿಮಗೆ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ. ಒಂದು ರೆಸಲ್ಯೂಷನ್ ಇಟ್ಕೊಳ್ಳಿ, ಒಂದಲ್ಲ 5 ಇಟ್ಕೊಳ್ಳಿ, 10 ಇಟ್ಕೊಳ್ಳಿ. ನೀವು ಅದೆಲ್ಲ ಅಚೀವ್ ಮಾಡ್ತಾ ಹೋದರೆ ನಿಮಗೊಂದು ಖುಷಿ ಸಿಗುತ್ತೆ, ಅಟ್ಲೀಸ್ಟ್ ಅಚೀವ್ಡ್ ಅಂತ. ಅಷ್ಟೇ, ಇವತ್ತಿಗೆ ಚಿಕ್ಕದಾಗೇ ಇರಲಿ ಸಾಕು ರೆಸಲ್ಯೂಷನ್ಸ್. ಎಲ್ಲರೂ ಒಂದು ರೆಸಲ್ಯೂಷನ್ ಇಟ್ಕೊಳ್ಳಿ. ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕಂದ್ರೆ ಒಂದು ಟಾರ್ಗೆಟ್ ಇರಬೇಕು, ಅವಾಗೇ ನಾವು ಅದನ್ನ ಗುರಿ ಇದ್ರೇ ನಾವು ಗುರಿ ಕಡೆ ಹೋಗೋಕ್ಕಾಗೋದು. ಏನು ಇಟ್ಕೊಂಡಂಗೆ ಲೈಫಲ್ಲಿ ಹಂಗೆ ಫ್ಲೋ ಹೋಗ್ತಾ ಇದ್ದರೆ ಸೊ ರೀಸನ್ ಇರಲ್ಲ ಏನು ಮಾಡ್ತಾಯಿದ್ದೀವಿ ಅಂತ. ಸೊ ಕೀಪ್ ಅ ರೆಸಲ್ಯೂಷನ್. ನೀವು ಯಾರಿಗೂ ಹೇಳಿಲ್ಲ ಅನ್ನೋ ಪರವಾಗಿಲ್ಲ. ಲಾಸ್ಟ್ ಥಿಂಗ್ ಐ ಹ್ಯಾವ್ ಟು ಟೆಲ್, ಯಾರನ್ನ ನಂಬೇಡಿ. ಅಟ್ ಲಾಸ್ಟ್ ಯುವರ್ ಫ್ಯಾಮಿಲಿ ಅಷ್ಟೇ. ಎಷ್ಟೇ ಜನ ಇದ್ದರೂ ನಿಮ್ಮ ಜೊತೆ, ನಿಮ್ಗೆ ಎಷ್ಟೇ ಕಾಂಟ್ಯಾಕ್ಟ್ಸ್ ಇದ್ದರೂ ನಿಮಗೆ ಕೊನೆಯದಾಗಿ ಯಾರೂ ಆಗೋಲ್ಲ, ನಿಮ್ಮ ಫ್ಯಾಮಿಲಿ ಅಷ್ಟೇ ಆಗೋದು. ಸೊ ಯಾರನ್ನು ನಂಬೇಡಿ ಅಷ್ಟೇ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.